ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮರ ಕಟಾವು ಮಾಡುವಲ್ಲಿ ಅರಣ್ಯ ಇಲಾಖೆ ನಿರ್ಲಕ್ಷ್ಯ. ದಿನೇ ದಿನೇ ಗೋಡೆ ಬಿರುಕು ಬಿಟ್ಟು ಅಪಾಯದ ಅಂಚಿಗೆ ತಲುಪಿದ ವಾಸದ ಮನೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಯನಹಳ್ಳಿ ಗ್ರಾಮದಲ್ಲಿ ಮನೆಯೊಂದರ ಪಕ್ಕದಲ್ಲಿ ಬೆಳೆದಿರುವ ಮರದಿಂದ ವಾಸವಾಗಿರುವ ಮನೆಯೊಂದು ಶಿಥಿಲಗೊಂಡು ಅಪಾಯದ ಅಂಚಿನಲ್ಲಿದ್ದು ಆ ಮರ ತೆರವಿಗೆ ಮನವಿ ಸಲ್ಲಿಸಿದರೂ ಅರಣ್ಯ ಇಲಾಖೆ ಕಳೆದ 6 ತಿಂಗಳಿನಿಂದ ಯಾವುದೇ ಕ್ರಮ ಜರುಗಿಸಿಲ್ಲ ಹಾಗೂ ಮುಂದಾಗಿಲ್ಲ ಎಂದು ಮನೆಯ ಮಾಲೀಕ ಗೋವಿಂದ ರೆಡ್ಡಿ ಎಂಬುವರು ಆರೋಪ ಮಾಡಿದ್ದಾರೆ. ಅವರು ಗ್ರಾಮ ಪಂಚಾಯಿತಿ PDO ಅರಣ್ಯ ಇಲಾಖೆಗೆ ಸಲ್ಲಿಸಿರುವ ದೂರಿನ ಪ್ರತಿ, ಮನೆ ಬಿರುಕು ಬಿಟ್ಟಿರುವ ಭಾವಚಿತ್ರಗಳನ್ನು ಭೇಟಿ ಮಾಡಿದ ವರದಿಗಾರರಿಗೆ ಪ್ರದರ್ಶಿಸಿ, ಸದರಿ ಮರದ ಪಕ್ಕದಲ್ಲಿ ಮಳೆ ನೀರು ಸಹ ನಿಲ್ಲುತ್ತಿರುವುದರ ಜೊತೆಗೆ ಮನೆಯ ಗೋಡೆಗೆ ಮರ ತಾಗಿಕೊಂಡು ದಿನೇ ದಿನೇ ಬೆಳೆಯುತ್ತಿರುವುದರಿಂದ ಇಡೀ ನಮ್ಮ ವಾಸದ ಮನೆಯ ಗೋಡೆಗಳು ಸೇರಿದಂತೆ ಮೇಲ್ಛಾವಣಿ ಸಹ ಬಿರುಕು ಬಿಟ್ಟು ಮನೆ ಅವಸಾನದ ಅಂಚಿಗೆ ತಲುಪಿದೆ. ಮರ ಕಟಾವು ಮಾಡುವಂತೆ ಕೋರಿ ಕೋನಪಲ್ಲಿ ಗ್ರಾಮ ಪಂಚಾಯಿತಿಗೆ ಮತ್ತು ಅರಣ್ಯ ಇಲಾಖೆಗೆ 2001ರ ಮಾರ್ಚ್ 3ರಂದು ಮನವಿ ಸಲ್ಲಿಸಿದ್ದೇನೆ ಎಂದರು. ನನ್ನ ಮನವಿಯ ಮೇರೆಗೆ ಕೋನಪಲ್ಲಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು 2021 ಏಪ್ರಿಲ್ 12ರಂದು ವಲಯ ಅರಣ್ಯಾಧಿಕಾರಿಗಳಿಗೆ ಪತ್ರವೊಂದನ್ನು ಬರೆದು ನಾಯನಹಳ್ಳಿ ಗ್ರಾಮದ ಗೋವಿಂದ ರೆಡ್ಡಿ ಎಂಬವರ ಮನೆಯ ಬಳಿ ಹತ್ತಿ ಮರವೊಂದು ಇದ್ದು ಅದರಿಂದ ಅವರಿಗೆ ತೊಂದರೆಯಾಗುತ್ತಿರುವ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದು, ಸದರಿಯವರ ಮನೆ ಸರ್ವೆ ನಂಬರ್ 12ರಲ್ಲಿ ಬಂದಿರುವುದರಿಂದ ಇದು ಗ್ರಾಮ ಠಾಣಾವರೆಗೆ ಇರುವುದರಿಂದ ನಿಯಮಾನುಸಾರ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಪತ್ರ ಬರೆದಿದ್ದು, ಇದುವರೆಗೂ ಅರಣ್ಯ ಇಲಾಖೆ ನಾಯನಹಳ್ಳಿ ಗ್ರಾಮದತ್ತ ಮುಖ ಮಾಡಿಲ್ಲವೆಂದು ಅವರು ದೂರಿದರು. ಕೋನಪಲ್ಲಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಳೆದ 2021 ಜೂನ್ 5ರಂದು ಮತ್ತೊಂದು ಪತ್ರವನ್ನು ಅರಣ್ಯ ಇಲಾಖೆಗೆ ಬರೆದರೂ ಸಹ ಇದುವರೆಗೂ ಸ್ಥಳಕ್ಕೆ ಭೇಟಿ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲವೆಂದು ದೂರಿದ ಗೋವಿಂದ ರೆಡ್ಡಿ, ಮರದಿಂದ ಮತ್ತು ನೀರು ನಿಲ್ಲುತ್ತಿರುವುದರಿಂದ ದಿನೇ ದಿನೇ ಮನೆ ಬಿರುಕು ಬಿಡುವುದು ಜಾಸ್ತಿಯಾಗುತ್ತಿದ್ದು ಮನೆಯಲ್ಲಿ ವಾಸವಾಗಿರುವ ನಮಗೆ ಭಯವಾಗಿದೆ. ಅನಾಹುತ ಸಂಭವಿಸುವ ಮುನ್ನ ಇತ್ತ ಗಮನ ಹರಿಸುವಂತೆ ಅವರು ಆಗ್ರಹಿಸಿದ್ದಾರೆ.